ನಮಸ್ಕಾರ ಆಕಾಂಕ್ಷಿಗಳೇ, ಇಂದಿನ ಈ ವಿಶೇಷ ತರಗತಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಪರಿಸರ ವಿಜ್ಞಾನ ಅಂದ್ರೆ ಎಕಾಲಜಿಯ ಅತ್ಯಂತ ಪ್ರಮುಖ ಪರಿಕಲ್ಪನೆಗಳನ್ನ ಡಿಕೋಡ್ ಮಾಡ್ತಾ ಇದೀವಿ. ಇಲ್ಲಿ ಕೇವಲ ಎಂಸಿಕ್ಯೂಗಳನ್ನ ಓದುದು ನಮ್ಮ ಉದ್ದೇಶ ಅಲ್ಲ, ಬದಲಾಗಿ ಆ ಪ್ರಶ್ನೆಗಳ ಹಿಂದಿರೋ ಅಸಲಿ ವಿಜ್ಞಾನವನ್ನ, ಅದರ ಲಾಜಿಕ್ ಅನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದೇ ಈ ವಿವರಣಾತ್ಮಕ ಕ್ಲಾಸ್ನ ಅಸಲಿ ಗುರಿ. ಬನ್ನಿ ಶುರು ಮಾಡೋಣ. ತರಗತಿ ಶುರು ಮಾಡುವ ಮುನ್ನ ಒಂದು ಸಣ್ಣ ಪ್ರಶ್ನೆ. ಕಾಡಿನಲ್ಲಿರೋ ಆ ಗಾಂಭೀರ್ಯದ ಹುಲಿಯಾಗಿರಬಹುದು ಅಥವಾ ಸಮುದ್ರದ ಆಳದಲ್ಲಿರೋ ಒಂದು ಸಣ್ಣ ಮೀನು ಆಗಿರಬಹುದು, ಇವೆಲ್ಲ ಬರೀ ತಮ್ಮ ಪಾಡಿಗೆ ತಾವು ಆಹಾರ ಹುಡುಕೊಂಡು ಬದುಕುತ್ತಿದ್ದಾವ? ಖಂಡಿತ ಇಲ್ಲ. ಇಡೀ ಭೂಮಿಯ ಬ್ಯಾಲೆನ್ಸ್ ಅಥವಾ ಸಮತೋಲನ ಕಾಯ್ದುಕೊಳ್ಳಲು ಅವುಗಳ ಪಾತ್ರ ಬಹಳ ದೊಡ್ಡದಿದೆ. ಕೆಪಿಎಸ್ಸಿ, ಎಫ್ಡಿಎ, ಎಸ್ಡಿಎ ಹಾಗೂ ಟೆಟ್ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ಇಂತಹ ಅದ್ಭುತ ಪರಿಸರ ರಹಸ್ಯಗಳನ್ನೇ ನಾವಿಂದು ಭೇದಿಸೋಣ. ಸರಿ, ಇಂದಿನ ನಮ್ಮ ಅಜೆಂಡಾ ಏನಪ್ಪಾ ಅಂದ್ರೆ, ಮೊದಲಿಗೆ ಜೀವಿಗಳ ಶ್ರೇಣಿ, ಆಮೇಲೆ ಶಕ್ತಿಯ ಹರಿವು, ಮಧ್ಯದಲ್ಲಿ ಒಂದು ಸಣ್ಣ ಪ್ರೇರಣೆ ಹಾಗೂ ಅಧ್ಯಯನ ಸಾಧನಗಳ ಬಗ್ಗೆ ಮಾಹಿತಿ, ನಂತರ ಪ್ರಮುಖ ಪರಿಸರ ಪರಿಕಲ್ಪನೆಗಳು, ಜೀವವೈವಿಧ್ಯತೆಯ ವರ್ಗೀಕರಣಗಳು ಮತ್ತು ಕೊನೆಯಲ್ಲಿ ಒಂದು ತ್ವರಿತ ಪುನರಾವರ್ತನೆ. ಜೀವಿಗಳ ಶ್ರೇಣಿ ಮತ್ತು ವರ್ಗೀಕರಣದೊಂದಿಗೆ ನಮ್ಮ ಅಡಿಪಾಯವನ್ನ ಭದ್ರ ಮಾಡಿಕೊಳ್ಳೋಣ. ಬೇಸ್ಮೆಂಟ್ ಸ್ಟ್ರಾಂಗ್ ಇದ್ರೆ ತಾನೇ ಬಿಲ್ಡಿಂಗ್ ಗಟ್ಟಿಯಾಗಿ ನಿಲ್ಲೋದು. ನೋಡಿ, ಭೂಮಿ ಮೇಲೆ ಜೀವಿಗಳು ಸುಮ್ನೆ ಬಿಡಿಬಿಡಿಯಾಗಿ ಅಡ್ಡಾದಿಡ್ಡಿಯಾಗಿ ಹರಡ್ಕೊಂಡಿಲ್ಲ. ಅದಕ್ಕೊಂದು ಸ್ಪಷ್ಟವಾದ ಆರ್ಡರ್ ಇದೆ. ಮೊದಲು ಒಂದು ಜೀವಿ ಅಂದ್ರೆ ಆರ್ಗ್ಯಾನಿಸಂ, ಆಮೇಲೆ ಅದೇ ಜೀವಿಗಳ ಗುಂಪು ಪಾಪ್ಯುಲೇಷನ್ ಆಗುತ್ತೆ. ವಿಭಿನ್ನ ಗುಂಪುಗಳು ಸೇರಿ ಕಮ್ಯುನಿಟಿ, ನಂತರ ಈಕೋಸಿಸ್ಟಮ್, ಬಯೋಮ್ ಮತ್ತೆ ಕೊನೆಗೆ ಈಕೋಸ್ಫಿಯರ್. ಹೀಗೆ ಅತ್ಯಂತ ವ್ಯವಸ್ಥಿತವಾಗಿ ರೂಪುಗೊಳ್ಳುತ್ತೆ. ಗಮನಿಸಿ, ಇದೇ ಎಕ್ಸಾಕ್ಟ್ ಸೀಕ್ವೆನ್ಸ್ ಅನ್ನ ಕೋಆಪರೇಟಿವ್ ಇನ್ಸ್ಪೆಕ್ಟರ್ 2023 ಎಕ್ಸಾಮ್ನಲ್ಲಿ ನೇರವಾಗಿ ಕೇಳಲಾಗಿತ್ತು. ಸೊ ಈ ಆರ್ಡರ್ನ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ 2 ಪದಗಳು ಬಹಳ ಇಂಪಾರ್ಟೆಂಟ್. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ಗುಂಪನ್ನ ಫೌನಾ ಅಂತ ಕರಿತೀವಿ. ಇದು ಸಿಪಿಸಿ 2016 ಪರೀಕ್ಷೆಯಲ್ಲಿ ಬಂದಿದ್ದ ಪ್ರಶ್ನೆ. ಹಾಗೆಯೇ ಕೇವಲ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಸೀಮಿತವಾದ ಪ್ರಭೇದಗಳನ್ನ ಎಂಡೆಮಿಕ್ ಸ್ಪೀಶೀಸ್ ಅಥವಾ ಸ್ಥಳೀಯ ಪ್ರಭೇದಗಳು ಅಂತ ಕರೀತಾರೆ. ಇದನ್ನ ಸಿಟಿಐ 2023ನಲ್ಲಿ ಕೇಳಲಾಗಿತ್ತು. ಈ ಕಾನ್ಸೆಪ್ಟ್ಸ್ಗಳು ಯಾವತ್ತೂ ಮರಿಬಾರ್ದು. ಸೆಕ್ಷನ್ 2, ಎನರ್ಜಿ ಫ್ಲೋ ಇನ್ ಈಕೋಸಿಸ್ಟಮ್ಸ್. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಅಂದ್ರೆ ಎನರ್ಜಿ ಹೇಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಿಯುತ್ತೆ ಅಂತ ಈಗ ನೋಡೋಣ. ಇಲ್ಲಿ ಪ್ರೊಡ್ಯೂಸರ್ಸ್ ಮತ್ತೆ ಕನ್ಸ್ಯೂಮರ್ಸ್ ನಡುವಿನ ವ್ಯತ್ಯಾಸವನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಸೌರಶಕ್ತಿಯನ್ನ, ರಾಸಾಯನಿಕ ಶಕ್ತಿಯನ್ನ ಕನ್ವರ್ಟ್ ಮಾಡೋ ಆ ಅದ್ಭುತ ಸಾಮರ್ಥ್ಯ ಇರೋದು ಸಸ್ಯಗಳಿಗೆ ಮಾತ್ರ. ಇವುಗಳನ್ನ ಆಟೋಟ್ರೋಫ್ಸ್ ಅಥವಾ ಸ್ವಯಂ ಪೋಷಕಗಳು ಅಂತ ಕರಿತೀವಿ. ಇದನ್ನ KS 2012 ಮತ್ತು KS 2015 ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಹಾಗೆಯೇ ಹುಲ್ಲು ಅಥವಾ ಸಸ್ಯಗಳನ್ನ ತಿನ್ನೋ ಪ್ರಾಣಿಗಳನ್ನ ಪ್ರೈಮರಿ ಕನ್ಸ್ಯೂಮರ್ಸ್ ಅಥವಾ ಪ್ರಾಥಮಿಕ ಗ್ರಾಹಕರು ಅಂತೀವಿ. ಇದು ಸಿಪಿಸಿ 2020ಯಲ್ಲಿ ಬಂದಿದ್ದ ಪ್ರಶ್ನೆ. ಶಕ್ತಿಯ ಹರಿವಿಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಿಕ್ಟ್ ರೂಲ್ ಇದೆ. ಆಹಾರ ಸರಪಳಿಯಲ್ಲಿ ಎನರ್ಜಿ ಯಾವಾಗ್ಲೂ ಯುನಿಡೈರೆಕ್ಷನಲ್ ಅಂದ್ರೆ ಏಕಮಾರ್ಗೀಯವಾಗಿರುತ್ತೆ. ಒಮ್ಮೆ ಮುಂದೆ ಹೋದ ಶಕ್ತಿ ವಾಪಸ್ ಬರೋದಿಲ್ಲ. ಇದು ಅಸಿಸ್ಟೆಂಟ್ ಡೈರೆಕ್ಟರ್ 2023 ಪರೀಕ್ಷೆಯಲ್ಲಿ ಕೇಳಲಾದ ಬಹುಮುಖ್ಯ ಪ್ರಶ್ನೆ. ನೆನಪಿರ್ಲಿ, ಹಂತ ಏರಿದಂತೆ ಶಕ್ತಿಯು ವ್ಯರ್ಥವಾಗ್ತಾ ಹೋಗುತ್ತೆ. 10% ಲಾ ಪ್ರಕಾರ ಜೀವಿಗಳು ಲಭ್ಯವಿರುವ ಶಕ್ತಿಯನ್ನ ತಮ್ಮ ಉಳಿವು ಮತ್ತು ಬೆಳವಣಿಗೆಗೆ ಬಳಸ್ಕೊಳ್ತವೆ. ಈ ನಿಯಮವನ್ನ KS 2024ನಲ್ಲಿ ಕೇಳಲಾಗಿತ್ತು. ಪಿರಮಿಡ್ ಅಂದ ತಕ್ಷಣ ನಮ್ಗೆ ಈಜಿಪ್ಟ್ ನೆನಪಾಗುತ್ತೆ. ಆದ್ರೆ ಎಕಾಲಜಿನಲ್ಲಿ ಎನರ್ಜಿ ಪಿರಮಿಡ್ ಯಾವಾಗ್ಲೂ ನೇರವಾಗಿರುತ್ತೆ, ಅಂದ್ರೆ ಅಪ್ರೈಟ್ ಆಗಿರುತ್ತೆ. ಯಾಕಂದ್ರೆ ಪ್ರತಿ ಹಂತದಲ್ಲೂ ಶಕ್ತಿ ಕಡಿಮೆಯಾಗ್ತಾನೆ ಹೋಗುತ್ತೆ. ಆದ್ರೆ ಇದೇ ನಂಬರ್ಸ್ ಪಿರಮಿಡ್ ತಲೆಕೆಳಗಾಗಿರ್ಬೋದು. ವಿಶೇಷವಾಗಿ ಪ್ಯಾರಾಸೈಟಿಕ್ ಫುಡ್ ಚೈನ್ಸ್ ಅಥವಾ ಪರಾವಲಂಬಿ ಆಹಾರ ಸರಪಳಿಯಲ್ಲಿ ಇದು ಇನ್ವರ್ಟ್ ಆಗಿರುತ್ತೆ. ಇದನ್ನ KS 2015 ಹಾಗೂ ಫಾರೆಸ್ಟ್ ಗಾರ್ಡ್ 2021 ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಸೆಕ್ಷನ್ 3, ಮೋಟಿವೇಷನ್ ಅಂಡ್ ಸ್ಟಡಿ ಟೂಲ್ಸ್. ಸ್ವಲ್ಪ ಹೊತ್ತು ಪಾಠದಿಂದ ವಿರಾಮ ತೆಗೆದುಕೊಂಡು ನಮ್ಮ ಅಂತಿಮ ಗುರಿಯ ಬಗ್ಗೆ ಯೋಚನೆ ಮಾಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಕ್ಸೆಸ್ ಅನ್ನೋದು ಕೇವಲ ಬುಕ್ ಮುಂದೆ ಕೂರೋದರಿಂದ ಸಿಗಲ್ಲ. ಅದಕ್ಕೆ ಕಾನ್ಸೆಪ್ಟ್ ಕ್ಲಾರಿಟಿ, ನಿರಂತರತೆ ಮತ್ತೆ ರಿವಿಷನ್ ಬೇಕೇ ಬೇಕು. ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಿದ್ರೆ ಎಷ್ಟೇ ಕಷ್ಟದ ಪ್ರಶ್ನೆ ಇದ್ರೂ ಅದು ಈಸಿಯಾಗೋಗುತ್ತೆ. ಪ್ರತಿದಿನದ ನಿಮ್ಮ ಈ ಸತತ ಅಭ್ಯಾಸ ಖಂಡಿತ ವೇಸ್ಟ್ ಆಗಲ್ಲ. ಇಂದು ನೀವು ಕಲಿಯುವ ಪ್ರತಿಯೊಂದು ವಿಷಯವೂ ನಿಮ್ಮ ಯಶಸ್ಸಿಗೆ ಮೆಟ್ಟಿಲಾಗತ್ತೆ. ನಿಮ್ಮ ತಯಾರಿಯ ಮೇಲೆ ನಿಮ್ಗೆ ಸಂಪೂರ್ಣ ನಂಬಿಕೆ ಇರ್ಲಿ. ನಿಮ್ಮ ಈ ಪ್ರಿಪರೇಷನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯಲು ಎಲ್ಲಾ ವಿಷಯಗಳ ಪಠ್ಯ ಅನುಕ್ರಮ, ಸಾರ ವಿಶ್ಲೇಷಣೆಗಳನ್ನು ನೋಡಲು HGA ಅಕಾಡೆಮಿಯ ಪ್ಲೇಲಿಸ್ಟ್ ಬಳಸಿ.
ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನ ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಯಲು ನಮ್ಮ HGA ಅಕಾಡೆಮಿ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಇಲ್ಲಿ ವಿವರಿಸಲಾದ ಎಲ್ಲಾ ಪ್ರಶ್ನೆಗಳನ್ನ ಚಾಪ್ಟರ್ ವೈಸ್ ಟೆಸ್ಟ್ ರೂಪದಲ್ಲಿ ಉತ್ತರಿಸಲು ಹಾಗೂ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ ನಿಮ್ಮ ಸ್ಕೋರ್ ಬೋರ್ಡ್ ಚೆಕ್ ಮಾಡಲು ಪ್ಲೇಸ್ಟೋರ್ನಲ್ಲಿರೋ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ ಅನ್ನು ಖಂಡಿತ ಡೌನ್ಲೋಡ್ ಮಾಡ್ಕೊಳ್ಳಿ. ಸೆಕ್ಷನ್ 4 ಇಂಪಾರ್ಟೆಂಟ್ ಇಕಾಲಜಿಕಲ್ ಕಾನ್ಸೆಪ್ಟ್ಸ್. ಬನ್ನಿ ಈಗ ಮತ್ತೆ ಪಾಠದ ಕಡೆ ಗಮನ ಹರಿಸೋಣ. ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ರಿಪೀಟ್ ಆಗೋ ಸೂಕ್ಷ್ಮ ವಿಷಯಗಳಿವು. ಈಕೋಟೋನ್ ಈ ಪದ ಎಕ್ಸಾಮ್ಸಲ್ಲಿ ಎಷ್ಟು ಸಲ ಬಂದಿದೆ ಗೊತ್ತಾ? 2 ವಿಭಿನ್ನ ಜೈವಿಕ ಸಮುದಾಯಗಳು ಸಂಧಿಸುವ ಹಾಗೂ ಬೆರೆಯುವ ಆ ಟ್ರಾನ್ಸಿಷನ್ ಝೋನ್ ಅನ್ನೇ ಈಕೋಟೋನ್ ಅಂತಾರೆ. CTI 2023ರಲ್ಲಿ ಇದು ಬಂದಿದೆ. ಕಾಡು ಮತ್ತು ಹುಲ್ಲುಗಾವಲು ಸೇರುವ ಜಾಗವನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದೇ ಈಕೋಟೋನ್. ಇಲ್ಲಿ ಜೀವ ವೈವಿಧ್ಯತೆ ಬಹಳ ಹೆಚ್ಚಾಗಿರುತ್ತೆ. ಇದನ್ನ ಎಡ್ಜ್ ಇಫೆಕ್ಟ್ ಅಂತ ಕರೀತಾರೆ ಅಂತ RDWS JE 2022 ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಈಗ ಇಕಾಲಜಿಕಲ್ ನಿಶ್ ಬಗ್ಗೆ ನೋಡೋಣ. ನಿಶ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಪರಿಸರದಲ್ಲಿ ಜೀವಿಯ ಕೆಲಸ ಮತ್ತು ಅದು ವಾಸಿಸುವ ವಿಳಾಸ, ಆ ಕಮ್ಯುನಿಟಿಯಲ್ಲಿ ಅದರ ಫಂಕ್ಷನಲ್ ರೋಲ್ ಏನಿದೆ ಅನ್ನೋದೇ ನಿಶ್. ಇದು CTA 2023 ಮತ್ತು SCA 2023 ಪರೀಕ್ಷೆಗಳಲ್ಲಿ ನೇರವಾಗಿ ಕೇಳಲಾದ ಬಹುಮುಖ್ಯ ಪ್ರಶ್ನೆ. ಇನ್ನು ಬಯೋಮ್ಯಾಗ್ನಿಫಿಕೇಷನ್ ಅಂದರೆ ಜೈವಿಕ ವರ್ಧನೆ, ಇದರ ಅಪಾಯ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಆಹಾರ ಸರಪಳಿಯ ಪ್ರತಿ ಹಂತದಲ್ಲೂ DDTಯಂತಹ ಕರಗದ ವಿಷಕಾರಿ ಅಂಶಗಳ ಸಾಂದ್ರತೆ ಹೆಚ್ಚಾಗ್ತಾ ಹೋಗೋದನ್ನೇ ಬಯೋಮ್ಯಾಗ್ನಿಫಿಕೇಷನ್ ಅನ್ನೋದು. RWSDA 2023 ಹಾಗೂ KATET 2015 ಪರೀಕ್ಷೆಗಳಲ್ಲಿ ಈ ಪರಿಕಲ್ಪನೆಯನ್ನ ಸ್ಪಷ್ಟವಾಗಿ ಪರೀಕ್ಷಿಸಲಾಗಿದೆ. ಸೆಕ್ಷನ್ 5 ಬಯೋಡೈವರ್ಸಿಟಿ ಕ್ಲಾಸಿಫಿಕೇಷನ್ಸ್. ನಮ್ಮ ಸುತ್ತಮುತ್ತಲಿನ ಜೀವವೈವಿಧ್ಯತೆಯನ್ನ ಹೇಗೆಲ್ಲ ಅಳೆಯಲಾಗುತ್ತದೆ ಅಂತ ಈಗ ತಿಳಿಯೋಣ. ಆಲ್ಫಾ ಮತ್ತು ಗ್ಯಾಮಾ ಡೈವರ್ಸಿಟಿ ನಡುವಿನ ವ್ಯತ್ಯಾಸ ತುಂಬಾನೇ ಇಂಟ್ರೆಸ್ಟಿಂಗ್. ಒಂದೇ ಸಮುದಾಯದ ಒಳಗಿನ ವೈವಿಧ್ಯತೆಯನ್ನ ಆಲ್ಫಾ ಡೈವರ್ಸಿಟಿ ಅಂದ್ರೆ ಇಡೀ ಪ್ರದೇಶದ ವಿಭಿನ್ನ ಸಮುದಾಯಗಳ ನಡುವಿನ ವೈವಿಧ್ಯತೆಯನ್ನ ಗ್ಯಾಮಾ ಡೈವರ್ಸಿಟಿ ಎನ್ನುತ್ತಾರೆ. ನಮ್ಮ ಭಾರತದಲ್ಲಿ ಸುಮಾರು 5000 ಅಕ್ಕಿಯ ತಳಿಗಳು ಮತ್ತೆ 1000 ಮಾವಿನ ವಿಧಗಳಿದಾವೆ. ಇದು ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ವಂಶವಾಹಿ ವೈವಿಧ್ಯತೆಗೆ ಪರ್ಫೆಕ್ಟ್ ಎಕ್ಸಾಂಪಲ್. ಇದನ್ನ UPSC 2024ನಲ್ಲಿ ಕೇಳಲಾಗಿತ್ತು. ಹಾಗೆಯೇ ಸಮುದ್ರದ ತಳಭಾಗದಲ್ಲಿ ವಾಸಿಸುವ ಪ್ರಾಣಿಗಳನ್ನ ಬೆಂಥೋಸ್ ಅಂತಾರೆ. ಇದು CTI 2023ರ ಪ್ರಶ್ನೆ. ಸೆಕ್ಷನ್ 6 ರ್ಯಾಪಿಡ್ ರಿವಿಷನ್ ಅಂಡ್ ಪ್ರಾಕ್ಟೀಸ್. ಫೈನಲ್ ಸ್ಪ್ರಿಂಟ್ಗೆ ರೆಡಿಯಾಗಿ. ಇಲ್ಲಿಯವರೆಗೆ ನಾವು ಕಲಿತಿದ್ದನ್ನ ವೇಗವಾಗಿ ಮೆಲುಕು ಹಾಕುವ ಸಮಯವಿದು. ಇದೊಂದು ಕ್ವಿಕ್ ರೀಕ್ಯಾಪ್. ಪರಿಸರ ವ್ಯವಸ್ಥೆಯಲ್ಲಿ ಎನರ್ಜಿ ಫ್ಲೋ ಯಾವಾಗ್ಲೂ ಒನ್ ವೇ ಆಗಿರುತ್ತೆ. ಸಸ್ಯಗಳು ಅಥವಾ ಆಟೋಟ್ರಾಫ್ಸ್ಗಳೇ ನಮ್ಮ ಪ್ರಾಥಮಿಕ ಉತ್ಪಾದಕರು. 2 ಸಿಸ್ಟಮ್ಗಳ ನಡುವಿನ ಬ್ಲೆಂಡಿಂಗ್ ಝೋನನ್ನ ಈಕೋಟೋನ್ ಅಂತೀವಿ. ನಂಬರ್ಸ್ ಪಿರಮಿಡ್ಗಳು ತಲೆಕೆಳಗಾಗಿರ್ಬೋದು ಮತ್ತು ಸಮುದ್ರದ ತಳಭಾಗದಲ್ಲಿರೋ ಜೀವಿಗಳೇ ಬೆಂಥಾಸ್. ಇವೆಲ್ಲವೂ ಎಕ್ಸಾಮ್ನಲ್ಲಿ ಶಾರ್ಟ್ ಬರುವಂತಹ ಪಾಯಿಂಟ್ಸ್. ಈಗ ತರಗತಿಯ ಪ್ರಾಕ್ಟೀಸ್ ಪ್ರಶ್ನೆ. ಇದು ಅಸಿಸ್ಟೆಂಟ್ ಡೈರೆಕ್ಟರ್ 2023ರ ಪರೀಕ್ಷೆಯ ಪ್ರಶ್ನೆ. ಪ್ರಶ್ನೆ ಹೀಗಿದೆ: ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಹೇಗಿರುತ್ತದೆ? ಆಪ್ಷನ್ A ಯೂನಿಡೈರೆಕ್ಷನಲ್, ಆಪ್ಷನ್ B ಬೈಡೈರೆಕ್ಷನಲ್. ಆನ್ಸರ್ ಏನು ಅಂತ ಗೆಸ್ ಮಾಡಿದ್ರಾ? ಅಫ್ಕೋರ್ಸ್, ಸರಿಯಾದ ಉತ್ತರ ಆಪ್ಷನ್ A ಯೂನಿಡೈರೆಕ್ಷನಲ್. ಯಾಕಂದ್ರೆ ಸೂರ್ಯನಿಂದ ಸಸ್ಯಗಳಿಗೆ, ಅಲ್ಲಿಂದ ಪ್ರಾಣಿಗಳಿಗೆ ಶಕ್ತಿ ಹರಿಯುತ್ತೆ ಹೊರತು ಅದು ಎಂದಿಗೂ ಹಿಂದಕ್ಕೆ ಹೋಗೋದಿಲ್ಲ. ಎರಡನೇ ಪ್ರಶ್ನೆ CTI 2023 ಎಕ್ಸಾಮ್ನಿಂದ 2 ಪ್ರಮುಖ ಜೈವಿಕ ಸಮುದಾಯಗಳು ಭೇಟಿಯಾಗುವ ಮತ್ತು ಬೆರೆಯುವ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ A ಹ್ಯಾಬಿಟಾಟ್, ಆಪ್ಷನ್ B ಇಕೋಟೋನ್. ಆಗ್ಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಕಾಡು ಮತ್ತು ಹುಲ್ಲುಗಾವಲು ಬೆರೆಯುವ ಆ ಟ್ರಾನ್ಸಿಷನ್ ಜಾಗ. ಎಸ್, ಸರಿಯಾದ ಉತ್ತರ ಆಪ್ಷನ್ B ಇಕೋಟೋನ್. ಇವತ್ತಿನ ಕೊನೆಯ ಪ್ರಶ್ನೆ. ಇದು KAS 2015ರಿಂದ ತಲೆ ಕೆಳಗಾದ ಸಂಖ್ಯೆಗಳ ಪಿರಮಿಡ್ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ A ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್, ಆಪ್ಷನ್ B ಪ್ಯಾರಾಸಿಟಿಕ್ ಫುಡ್ ಚೈನ್. ಸರಿಯಾದ ಉತ್ತರ ಆಪ್ಷನ್ B ಪ್ಯಾರಾಸಿಟಿಕ್ ಫುಡ್ ಚೈನ್. ಯಾಕಂದ್ರೆ ಒಂದೇ ಒಂದು ಮರದ ಮೇಲೆ ಸಾವಿರಾರು ಕೀಟಗಳು ಆಶ್ರಯ ಪಡೆಯುವುದರಿಂದ ನಂಬರ್ಸ್ ಬೇಸ್ ಮೇಲೆ ನೋಡಿದಾಗ ಪಿರಮಿಡ್ ತಲೆ ಕೆಳಗಾಗುತ್ತೆ. ಈ ಎಲ್ಲ ಕಾನ್ಸೆಪ್ಟ್ಸ್ಗಳು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ನಲ್ಲಿ ದೊಡ್ಡ ಅಸ್ತ್ರಗಳು. ತರಗತಿ ಮುಗಿಸುವ ಮುನ್ನ ನಿಮಗೊಂದು ಪ್ರಶ್ನೆ. ಈ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಒಮ್ಮೆ ಸಂಪೂರ್ಣವಾಗಿ ನಿಂತು ಹೋದರೆ ಮಾನವನ ಬಳಿ ಇರೋ ಯಾವುದೇ ಅತ್ಯಾಧುನಿಕ ತಂತ್ರಜ್ಞಾನ ಆ ವ್ಯವಸ್ಥೆಯನ್ನು ಮತ್ತೆ ಮರಳಿ ತರಬಲ್ಲದೆ? ಯೋಚನೆ ಮಾಡಿ. ಆಲ್ ದ ಬೆಸ್ಟ್.